ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಯಾರಿಗೆಲ್ಲ ಉಚಿತವಾಗಿ ಗ್ಯಾಸ್ ಸ್ಟವ್ ಸಿಲಿಂಡರ್ ಸಿಗುತ್ತೆ, ಇದರ ಮುಖಾಂತರ ಪಡ್ಕೊಂಡಂಥವ್ರಿಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ, ವರ್ಷಕ್ಕೆ ಎಷ್ಟು ಸಿಲಿಂಡರನ್ನು ಕೊಡ್ತಾರೆ, ಅರ್ಜಿ ಎಲ್ಲಿ ಸಲ್ಲಿಸಬೇಕು, ಏನೆಲ್ಲ ದಾಖಲಾತಿಗಳು ಬೇಕು, ಯಾವತ್ತು ಕೊನೆಯ ದಿನಾಂಕ ಮುಂತಾದ ವಿಷಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಅಂಥವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. PMUY ಮುಖಾಂತರ ಅಂದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಉಚಿತವಾಗಿ ಗ್ಯಾಸ್ ಸ್ಟವ್ ಸಿಲಿಂಡರನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನೀವು ಇಂಡಿಯನ್ ಆಗಿರ್ಬೋದು, ಭಾರತ್ ಆಗಿರ್ಬೋದು, HP ಆಗ್ಬೋದು, ಈ ಮೂರರಲ್ಲಿ ನಿಮ್ಮ ಹತ್ತಿರದಲ್ಲಿ ಯಾವ ಗ್ಯಾಸ್ ಏಜೆನ್ಸಿ ಇದೆಯೋ ಅದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿ ಪಡ್ಕೋಬೋದಾಗಿರುತ್ತೆ. ಮೊದಲಿಗೆ ಈ ಒಂದು ಉಚಿತವಾಗಿ ಗ್ಯಾಸ್ ಸ್ಟವ್ ಸಿಲಿಂಡರನ್ನು ಪಡ್ಕೋಬೇಕಾದ್ರೆ ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ತಿಳಿಸ್ತೀನಿ. ಈ ಒಂದು ಯೋಜನೆ ಬಂದ್ಬಿಟ್ಟು ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಆಗುತ್ತೆ. ಅದೇ ರೀತಿ ಅವರ ವಯಸ್ಸು ಬಂದ್ಬಿಟ್ಟು 18ರಿಂದ ಹಿಡಿದು 59 ವರ್ಷ ಒಳಗಡೆ ಇರಬೇಕಾಗುತ್ತೆ. ನಂತರ ನಿಮ್ಮ ರೇಷನ್ ಕಾರ್ಡಲ್ಲಿ ಇದ್ದಂಥವ್ರು ಯಾರಾದ್ರೂ ಗ್ಯಾಸ್ ಕನೆಕ್ಷನ್ ಇದಕ್ಕೂ ಮುಂಚೆ ತಗೊಂಡಿದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದ್ರು ಸಹ ನಿಮಗೆ ಈ ಒಂದು ಉಚಿತವಾಗಿ ಪಡೆಯುವಂಥ ಗ್ಯಾಸ್ ಸ್ಟವ್ ಸಿಲಿಂಡರ್ ಸಿಗೋದಿಲ್ಲ. ಅವ್ರ ಹತ್ರ ರೇಷನ್ ಕಾರ್ಡ್ ಇರಬೇಕಾಗುತ್ತೆ, BPL ರೇಷನ್ ಕಾರ್ಡ್ ಇರಬೇಕಾಗುತ್ತೆ ಸ್ನೇಹಿತರೆ. BPL ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದರೆ ಮಾತ್ರ ಈ ಒಂದು ಸ್ಕೀಮ್ಗೆ ಅರ್ಜಿ ಸಲ್ಲಿಸಿ ಅನುಕೂಲವನ್ನು ಪಡಿಬೋದಾಗಿರುತ್ತೆ. ಇನ್ನು ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದರೆ ರೇಷನ್ ಕಾರ್ಡ್ ಇರಬೇಕಾಗುತ್ತೆ, ಮುಖ್ಯವಾಗಿ ರೇಷನ್ ಕಾರ್ಡ್ ಇರಬೇಕಾಗುತ್ತೆ. ನಂತರ 18 ವರ್ಷ ದಾಟಿ ಇರ್ತಕ್ಕಂಥ ಎಲ್ಲರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅಂದರೆ ಅವರ ರೇಷನ್ ಕಾರ್ಡಲ್ಲಿ 18 ವರ್ಷ ಯಾರ್ದೆಲ್ಲ ಆಗಿರುತ್ತೋ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರ ಹೆಸರಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅವ್ರದ್ದು 2 ಫೋಟೋ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ನಂತರ ಇಂಡಿಯನ್ ಗ್ಯಾಸ್ಗಾದರೆ ಕ್ಯಾಸ್ಟ್ ಇನ್ಕಮ್ ಬೇಕಾಗಿಲ್ಲ. ಅದೇ ಭಾರತ್ HPಗಾದರೆ ಕೆಲವು ಕಡೆ ಕ್ಯಾಸ್ಟ್ ಇನ್ಕಮನ್ನು ಕೇಳ್ತಾರೆ, ಕೆಲವು ಕಡೆ ಕೇಳೋದಿಲ್ಲ ಸ್ನೇಹಿತರೆ. ಇಷ್ಟು ದಾಖಲಾತಿಗಳಿದ್ರೆ ನೀವು PM ಉಜ್ವಲ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ನಿಮ್ಗೆ ಇಲ್ಲಿ ಡೌಟ್ ಬರ್ಬೋದು, ಯಾವ ಕ್ಯಾಸ್ಟ್ ಅವರು ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಕ್ಯಾಸ್ಟ್ ಅವರು ಸಹ ಅರ್ಜಿಯನ್ನು ಸಲ್ಲಿಸ್ಬೋದು. SC ST OBC ಮೈನಾರಿಟೀಸು ಪ್ರತಿಯೊಬ್ಬರು BPL ರೇಷನ್ ಕಾರ್ಡ್ ಇದ್ದಂಥ ಪ್ರತಿಯೊಬ್ಬರು ಸಹ ಆ ಒಂದು ರೇಷನ್ ಕಾರ್ಡಲ್ಲಿ ಮಹಿಳೆಯರಿದ್ದು ಅವ್ರಿಗೆ 18 ವರ್ಷ ಆಗಿರ್ತಕ್ಕಂಥವರು ಪ್ರತಿಯೊಬ್ಬರು ಸಹ ಅರ್ಜಿಯನ್ನು ಸಲ್ಲಿಸ್ಕೋಬಹುದಾಗಿರುತ್ತೆ. ಈ ಹಿಂದೇನಾದರೂ ಅರ್ಜಿ ಸಲ್ಲಿಸಿದರೆ ನೀವು ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಗ್ಯಾಸ್ ಏಜೆನ್ಸಿಗೆ ಹೋಗ್ಬಿಟ್ಟು, ಅಂದರೆ ನೀವು ಅರ್ಜಿ ಯಾವ ಗ್ಯಾಸ್ ಏಜೆನ್ಸಿಗೆ ಅರ್ಜಿ ಸಲ್ಲಿಸಿರ್ತೀರೋ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಎತ್ಕೊಂಡು ಹೋದರೆ ಅವರು ಚೆಕ್ ಮಾಡ್ತಾರೆ. ಏನಾದರೂ ಕ್ಯಾನ್ಸಲ್ ಆಗಿದ್ರೆ ಮತ್ತೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಒಂದು ವೇಳೆ ಪ್ರೊಸೆಸಿಂಗಲ್ಲಿದ್ದರೆ 100% ಬರುತ್ತೆ ಸ್ನೇಹಿತರೆ. ಇನ್ನು ಇದರಲ್ಲಿ ವರ್ಷಕ್ಕೆ 9 ಸಿಲಿಂಡರನ್ನು ಕೊಡ್ತಾರೆ. ಗ್ಯಾಸ್ ಸಿಲಿಂಡರನ್ನು ಪಡ್ಕೊಳ್ಳೋದಕ್ಕೆ 800 ರೂಪಾಯಿ ತಗೊತಾರೆ. ಅದರಲ್ಲಿ ನಿಮಗೆ 300 ರೂಪಾಯಿ ಸಬ್ಸಿಡಿಯಾಗಿ ಮತ್ತೆ ನಿಮ್ಮ ಅಕೌಂಟ್ಗೆ ಬರುತ್ತೆ. ಅಂದರೆ ಒಂದು ಸಿಲಿಂಡರ್ ಬಂದುಬಿಟ್ಟು 500 ರೂಪಾಯಿ ಬೀಳುತ್ತೆ ಅಷ್ಟೇ ಸ್ನೇಹಿತರೆ. ಉಜ್ವಲ ಸ್ಕೀಮಲ್ಲಿ ಸಿಲಿಂಡರನ್ನು ಪಡ್ಕೊಂಡಂಥವ್ರಿಗೆ 500 ರೂಪಾಯಿಗೆ ಸಿಲಿಂಡರ್ ಸಿಗುತ್ತೆ. ಇನ್ನು ತುಂಬ ಜನ ಕೇಳ್ತಾ ಇದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವತ್ತು ಅಂತ ಹೇಳ್ಬಿಟ್ಟು. ಕೊನೆಯ ದಿನಾಂಕ ಇನ್ನೂ ನಿಗದಿಪಡಿಸಿಲ್ಲ. ಹಾಗಾಗಿ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ. ನೀವು ಅರ್ಜಿಯಲ್ಲಿ ಸಲ್ಲಿಸಬೇಕಪ್ಪ ಅಂತಂದರೆ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಗ್ಯಾಸ್ ಏಜೆನ್ಸಿಗೆ ಎತ್ಕೊಂಡೋದ್ರು ಅವರು ಅರ್ಜಿ ಸಲ್ಲಿಸ್ತಾರೆ, ಅಥವಾ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಸೈಬರ್ ಸೆಂಟರ್ಗೆ ಎತ್ಕೊಂಡೋದ್ರು ಅವರು ಸಹ ಅರ್ಜಿಯನ್ನು ಸಲ್ಲಿಸ್ತಾರೆ. ಒಂದು ವೇಳೆ ನಿಮ್ಗೆ ಇವೇನು ಗೊತ್ತಾಗಲಿಲ್ಲ ಅಂತ ಅಂದರೆ ಮೊಬೈಲ್ ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತಲೂ ಸಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ. ಅದನ್ನು ನೋಡಿಕೊಂಡು ನೀವು ಮೊಬೈಲ್ ಮುಖಾಂತರ ಸಹ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಅದೇ ರೀತಿಯಾಗಿ ತುಂಬ ಜನ ಕೇಳ್ತಾ ಇದ್ದೀರಾ, ನಾವು ಅಪ್ಲಿಕೇಶನ್ ಹಾಕಿದ್ದೀವಿ, ಅಪ್ಲಿಕೇಶನ್ ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ನಮ್ಮೂರಲ್ಲಿ ಇಂಡಿಯನ್ ಗ್ಯಾಸ್ ಇರೋದ್ರಿಂದ ನಾನು ಇಂಡಿಯನ್ ಗ್ಯಾಸ್ ಮಾತ್ರ ತೋರಿಸಬಲ್ಲೆ, ಅಪ್ಲಿಕೇಶನ್ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಇನ್ನು 1 or 2 ಡೇಸ್ ಒಳಗಡೆ ಇಂಡಿಯನ್ ಆಗಿರ್ಬೋದು, ಭಾರತ್ ಆಗಿರ್ಬೋದು, HP ಆಗಿರ್ಬೋದು, ಮೂರು ಸಹ ಒಂದೇ ವಿಡಿಯೋದಲ್ಲಿ ಅಪ್ಲಿಕೇಶನ್ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ರಿಜೆಕ್ಟ್ ಆಗಿದೆಯಾ, ಅಪ್ರೂವಲ್ ಆಗಿದೆಯಾ ಅಥವಾ ಪ್ರೊಸೆಸಿಂಗಲ್ಲಿದೆಯಾ ಅಂತ ಹೇಳ್ಬಿಟ್ಟು ನಾನು 1 or 2 ಡೇಸ್ ಒಳಗಡೆ ನಿಮಗೆ ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೀನಿ. ಗ್ಯಾಸ್ಗೆ ಆಗದಂಥವ್ರದ್ದು ಅಪ್ಲಿಕೇಶನ್ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಆ ವಿಡಿಯೋ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಯಾರೆಲ್ಲ ಉಜ್ವಲ ಸ್ಕೀಮ್ಗೆ ಅರ್ಜಿ ಸಲ್ಲಿಸಿಲ್ವಂಥವ್ರು ಈ ಕೂಡಲೇ ಅರ್ಜಿ ಸಲ್ಲಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.